ಅವತಾರ ಪುರುಷ ಅಂತ ಎಲ್ಲಕ್ಕಿಂತ ಎತ್ತರದಲ್ಲಿ ಇರಬೇಕಲ್ವ. ನೋಡಿ ಮಹಾಶೂರ 13 ವರ್ಷ ಹುಡುಗ ತಾಟಕಿಯನ್ನು ಕೊಂದು ಹಾಕಿದ ಅಂದರೆ ಮಹಾಶೂರ ಅಂತ ತೋರಿಸ್ದಂಗೆ ಆಯಿತು. ಎರಡನೇದು ಅಹಲ್ಯ ಉದ್ಧಾರ ಮಾಡಿದ, ಮಿಸ್ಟಿಕಲ್ ಮ್ಯಾನ್. ಎಂಥ ಅದ್ಭುತ ಮನುಷ್ಯ ಆತ. ಬರೀ ಶೂರ ಮಾತ್ರ ಅಲ್ಲ, ಕರುಣಾಶೀಲನಾದಂಥ ಮನುಷ್ಯ. ಅಹಲ್ಯಗೆ ಒಂದು ಜೀವನ ಕೊಟ್ಟ ಅಂತ ಎರಡನೇದ್ದು. ಮುಂದೆ ಜನಕ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಶಿವಧನುಸ್ಸು ಇಷ್ಟು ಚಂದ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ದೊಡ್ಡ ಶಿವಧನುಸ್ಸದು. ಆ ಶಿವಧನುಸ್ಸು ಎಲ್ಲಿಂದ ಬಂದದ್ದು? ದಕ್ಷಯಜ್ಞದಲ್ಲಿ ಸತಿ ಸತ್ತು ಹೋದಾಗ ಅಗ್ನಿಕುಂಡದಲ್ಲಿ ಹಾರಿಕೊಂಡಾಗ ಈಶ್ವರನಿಗೆ ಬಹಳ ಕೋಪ ಬಂತು. ಒಂದು ಬಿಲ್ ತೊಗೊಂಡ ಹೊಡೆಯೋಕ್ಕೆ ಶುರು ಮಾಡಿದ. ದೇವತೆಗಳು ಹೊಡೆದು ಬೀಳೋಕ್ಕೆ ಶುರು ಆಯಿತು. ಬ್ರಹ್ಮ ಎಲ್ಲರೂ ಬಂದು ಕಾಲು ಬಿದ್ದರು. ಬೇಡಪ್ಪ ಈಶ್ವರ, ಈ ಕೋಪ ಬೇಡ, ನಿನಗೆ ಕಮ್ಮಸ್ ಮಾಡು ಅಂಥೇಳಿ ಆ ಬಿಲ್ಲನ್ನು ಹಾಗೆ ಬಿಟ್ಟ ಅವನು. ಕ್ರೌರ್ಯದಲ್ಲೇ ಹುಟ್ಟಿದಂಥ ಶಿವಧನುಸ್ಸದು ಹಾಗೆ ಇತ್ತು. ಅದು ಎಲ್ಲಿ ಬಂತು? ಈ ನಮ್ಮ ಜನಕರಾಜನ, ಜನಕನೂ ಸರ್ನೇಮ್ ಇದ್ದಂಗೆ ಅದು. ಜನಕ ಅವನ ಹೆಸರಲ್ಲ, ಪರಿವಾರ ಪನಿತನದ ಹೆಸರದು. ಎಲ್ಲ ಮುಂದೆ ಜನಕರೇ ಎಲ್ಲ ಬರ್ತಾರೆ ಅವರು. ಆ ಜನಕನ ಆಸ್ಥಾನದಲ್ಲಿ ಅವ್ರು ಕೊಟ್ಟಿದ್ದರು. ಪರಂಪರೆಯಿಂದ ಈ ಜನಕನಿಗೆ ಬಂದಿತ್ತು ಅದು. ಅಷ್ಟು ದೊಡ್ಡದು. ಅದನ್ನು 5,000 ಜನ ತಳ್ಕೊಂಡು ಬಂದ್ರಂತೆ. ಅಂದರೆ ಡಬ್ಬೆಯಲ್ಲಿ ಹಾಕಿದ್ರು, ಗಾಲಿ ಹಾಕಿದ್ರು. 5,000 ಜನ ತಳ್ಕೊಂಡು, ಅಷ್ಟು ದೊಡ್ಡ ಶಿವಧನುಸ್ಸು. ರಾಮ ಹೋಗ್ತಾನೆ, ನೋಡ್ಬೋದು. ನೋಡಪ್ಪ ರಾಮ, ಇದೇ ಶಿವಧನುಸ್ಸು, ಶಿವ ಯೂಸ್ ಮಾಡಿದ್ದಂಥದ್ದು ಅಂತ ಹೇಳ್ತಾರೆ. ನಾನು ನೋಡ್ಬಹುದಾ ಅಂತಾನೆ ನೋಡು ಅಂತಾರೆ, ಮುಟ್ಟಬಹುದಾ ಅಂತಾನೆ ಮುಟ್ಟು ಅಂತಾರೆ. ಎತ್ತಲ ಅಂತ ಕೇಳ್ತಾನೆ. ಜನಕರಾಜ ಅಲ್ಲೇ ಇರ್ತಾನೆ. ಯಾವ ಹೇಳ್ತಾನೆ, ಇಲ್ಲಪ್ಪ ಯಾರಿಗೂ ಆಗಿಲ್ಲ ಎತ್ತೋದಕ್ಕಿದು, ನೀ ಪುಟ್ಟ ಹುಡುಗ ಇನ್ನೂ ಆಗೋಲ್ಲ ಅಂತ. ಆದರೆ ಒಂದು ಆಸೆ ಬಂದುಬಿಟ್ಟಿದೆ ವಾಲ್ಮೀಕಿಗಳಾದರೆ ಹೇಳಿಬಿಡ್ತಾರೆ, ಎಷ್ಟು ಚಂದ ಇದ್ದಾನೆ ಹುಡುಗ ಇವನು, ನಮ್ಮ ಸೀತೆಗೆ ಸರಿ ಆಗ್ತಾನೆ ಇವನು. ಈ ನಮ್ಮ ಹೆಣ್ಣು ಹೆತ್ತವ್ರ ಪರಿಸ್ಥಿತಿ ಇದೆ. ಯಾರು ಕಂಡ್ರು ಹೊರ ಕಂಡಂಗೆ ಕಾಣಿಸ್ತಾರೆ. ಅವನು ರಾಮ ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ, ನಮ್ಗೆ ಆಗ್ಬೋದೇನೋ, ಆದರೆ ಎತ್ತಬೇಕಲ್ಲ, ಬಿಲ್ ಎತ್ತಬೇಕಲ್ಲ. ನೀ ಪುಟ್ಟ ಹುಡುಗಪ್ಪ ಆಗೋಲ್ಲ ನಿನಗೆ ಅಂದರು. ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ, ಮಾಡುವಂದ. ಗುರುಗಳಿಗೆ ನಮಸ್ಕಾರ ಮಾಡ್ದ, ದೇವ್ರ ನಮಸ್ಕಾರ ಮಾಡ್ದ, ಎಡಗೈಯಿಂದ ಎತ್ತಿಬಿಟ್ಟ. ಈ ದಯವಿಟ್ಟು ಇದನ್ನು ಕಥೆನ ಮಕ್ಕಳಿಗೆ ಹೇಳ್ಬೇಕಾದ್ರೆ ಭಾಳ ಹುಷಾರಾಗಿ ಹೇಳಿ. ನಾನು ತುಂಬ ಒದ್ದಾಡಿದ್ದೀನಿ ಹೇಳಿ. ನನ್ನ ಮನೇಲಿ ಒಂದು ಸ್ಪೆಸಿಬನ್ ಇದೆ, ನನ್ನ ಮೊಮ್ಮಗಳಿದ್ದಾಳೆ. ಆಕೆ 5 ವರ್ಷದಾಗ ನಾನು ಕತೆ ಹೇಳ್ತಿದ್ದೆ, ರಾಮಾಯಣ ಕತೆ ತುಂಬ ಹೇಳ್ತಿದ್ದೆ. ಆಕೆ ಹೇಳ್ತಾ ಹೋದೆ. ನಾನು ಇರುವಂಥ ಎಲ್ಲ ನಾಟಕ ಕಲೆಗಳನ್ನೆಲ್ಲ ಹೇಳಿ ಅದ್ಭುತವಾಗಿ ಹೇಳಿಬಿಟ್ಟೆ. ಏನು ಆಕೆ ಹೇಳ್ಬೇಕು, ರಾಮ ಎಂಥ ಶೂರ ಅಂತ ಹೇಳಬೇಕಾಗಿತ್ತು. ಗೊತ್ತಾ ಪುಟ್ಟ, 5,000 ಜನ ತಳ್ಕೊಂಬಂದ್ರೆ ಅದನ್ನು. ಅಯ್ಯೋ 5,000 ಜನ ಅಂದ್ಲು. ರಾಮ ಹೋದ, ಎಡಗೈಯಿಂದ ಎತ್ತಿಬಿಟ್ಟ ಅಂದೆ. ಅಂದ್ಲು. ಕಟ್ಟಬೇಕಲ್ಲ, ಹಗ್ಗ ತೊಗೊಂಡು ಹಿಂಗೆ ಬೆಗ್ಗಿ ಕಟ್ಟಿದ, ಠಕ್ ಅಂತ ಮುರಿದು ಹೋಯ್ತು. ನಾನು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಶಬ್ದ ಉಪಯೋಗಿಸಿ ಟಬ್ ಅಂತ ಮುರಿದು ಹೋಯ್ತು ಅಂದೆ. ಆಕೆ ಅದ್ಭುತ ಅಂತಾಳೆ, ಮುರಿದು ಬಿಟ್ಟ ಅಂತಾಳೆ ಅಂದ್ಕೊಂಡಿದ್ದೆ. ಹಂಗಲೇ ಇಲ್ಲ ಆಕೆ. ಅಯ್ಯೋ ಹಳೇದಾಗಿತ್ತು ಕಾಣುತ್ತೆ ಬಿಲ್ಲು ಅಂದ್ಲು. ಈ ಮಕ್ಕಳಿಗೆ ಕತೆ ಹೇಳೋದು ಭಾಳ ಕಷ್ಟ. ನಾವೇನು ಅಂದ್ಕೊಂಡಿದ್ದು ಅವ್ರೇನು ಅನ್ಕೋತಾರೆ. ನಿಜವಾಗ್ಲೂ ಹಳೇದಾಗಿತ್ತದು. ಮತ್ತು ಇನ್ನೊಂದು ನಿಜ ಹೇಳಬೇಕಂದ್ರೆ ಅದು ಮುರಿಬೇಕಾಗಿತ್ತು, ತಿಳಿಬೇಕಾಯ್ತು. ಕ್ರೌರ್ಯದಿಂದ ಹುಟ್ಟಿದಂಥ ಶಿವಧನುಸ್ಸದು. ವಿಶ್ವಾಮಿತ್ರರು ಮಾಡಿದ್ದೇನು ಅಂದರೆ ಕ್ರೌರ್ಯವನ್ನು ತೆಗೆದು ಒಂದು ಪ್ರೀತಿಯನ್ನು, ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಇನ್ನೊಂದು ಭಾಳ ಮುಖ್ಯ ಸ್ವಾಮಿ, ಯಾರು ಪರಶುರಾಮ? ಪರಶುರಾಮ ವಿಶ್ವಾಮಿತ್ರರ ಖಾಸ ಅಕ್ಕನ ಮೊಮ್ಮಗ, ಸ್ವಂತ ಅಕ್ಕನ ಮೊಮ್ಮಗ. ಅಕ್ಕನ ಮಗ ಜಮದಗ್ನಿ ಮಗ ಪರಶುರಾಮ. ಅಂದರೆ ತನ್ನ ಸ್ವಂತ ಅಕ್ಕನ ಮೊಮ್ಮಗ ಇಡೀ ಜಗತ್ತಿಗೆ ಒಂದು ಅವತಾರ ಪುರುಷ ಆಗಿದ್ದಾನೆ. ಅವನೇ ಇರಲಿ ಬಿಡ್ರಿ, ಇನ್ನೊಂದು ಸ್ವಲ್ಪ ದಿವಸ ಅನ್ನಲ್ಲ ನಾವು. ಮಿನಿಸ್ಟರ್ಶಿಪ್ಪೇ ಇನ್ನೊಂದು 2 ವರ್ಷ ಮುಂದೆ ಹೋದರೆ ಹೋಗಲಿ ಅನ್ನಲ್ವ ನಾವು. ಅಂಥದ್ದು ಅವತಾರ ಆಗಿದ್ದಾನೆ. ಆದರೆ ವಿಶ್ವಾಮಿತ್ರ ಹೇಳ್ತಾರೆ, ಕ್ರೌರ್ಯದ ಮಾದರಿ ಬೇಡ ನಮಗೆ, ಸಾಕಿನ್ನ ಶಾಂತಿ ಮಾದರಿ ಆಗಬೇಕು. ರಾಮ ಎತ್ತಿ ಮುರಿದ ಅದನ್ನು. ಜಗತ್ತಿಗೆ ಏನು ತೋರಿಸ್ದಂಗೆ ಆಯಿತು. ಇದುವರೆಗೂ ರಾವಣನಿಂದ ಕೂಡ ಆಗಲಾರದಂಥ ಕೆಲಸ ರಾಮನಿಂದ ಆಯಿತು. ಅಸಾಧ್ಯ ಪರಾಕ್ರಮಶೀಲ, ಕರುಣೆ. ಮದುವೆಯಾಗಿ ಹೋಗ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಒಂದು ನಾಟಕ ಪ್ರಸಂಗ ಇದೆ ಅಲ್ಲೊಂದು ಭಾಳ ಚಂದ. ಅವನು ಜನಕ ರಾಜ ಬರ್ತಾನೆ ಅಂತ, ಮುರಿದೆಪ್ಪ ಅಂತೂ ನನ್ನ ಮಗಳಿಗೆ ಸರಿಯಾಗಿ ವರ ಅದೇ ನೀನು. ಅವನು ಹೇಳ್ತಾನೆ, ಮೊದಲೇ ಹೇಳಬೇಕಾಗಿತ್ತಿಲ್ಲ ರೀ ನೀವು, ಮುರಿದ್ರೆ ನನ್ನ ಮಗಳು ಮದುವೆ ಆಗಬೇಕು ಅಂತ ಮುಟ್ಟತಾನೆ ಇರಲಿಲ್ಲ ಅದನ್ನು ನಾನು. ಇದು ಒಳ್ಳೆ ಕೆಲಸ. ಮರ ಮುರಿದು ನೀವು ಹೊಸ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಬೇಕಾದರೆ, ಆದರೆ ಲಗ್ನ ಆಗೋಲ್ಲ ಅಂತ. ಆ ತಮಾಷೆ ಹೇಳ್ತಾನೆ ಅವನು, ನಾನು ಮದುವೆ ಆಗೋಲ್ಲ, ಯಾಕಂದರೆ ನಮ್ಮಪ್ಪ ಹೇಳ್ದೋದು ಮದುವೆ ಆಗೋಲ್ಲ. ಎಷ್ಟು ಸೂಕ್ಷ್ಮದ ಮರ್ಯಾದೆ ಅಂದರೆ ರಾಮಂದು. ಸಮುದ್ರ ಅಂತ ಕರೀತಾರೆ ರಾಮನ್ನ. ಸಮುದ್ರ ಎಷ್ಟು ನೀರು ಬಂದರೂ 1 ಇಂಚ್ ಮೇಲೆ ಏರಲ್ಲ, 1 ಇಂಚ್ ಕೆಳಗಿಳಿಯಲ್ಲ. ಏನೋ ಕ್ಲೈಮೇಟ್ ವೇರಿಯೇಷನಿಂದ ಆಗ್ಬೋದೇನೋ ಮುಂದೆ, ಆದರೆ ಈಗಂತೂ ಆಗಿಲ್ಲ. ಅವನು ಎಷ್ಟು ತಿಳುವಳಿಕೆ ಅಂದರೆ, ಜನಕರಾದಂಥ ಜ್ಞಾನಿ ಬಂದು ಹೇಳ್ತಾನೆ, ನನ್ನ ಮಗಳನ್ನ ಮದುವೆ ಆಗಿಬಿಡಪ್ಪ ಅಂತಾನೆ. ಸೂಕ್ಷ್ಮವಾಗಿ ಹೇಳಬೇಕಾಗಿತ್ತು. ಮೊದಲು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ರಿ. ಇದು 21ನೇ ಶತಮಾನ ಇರಲಿಲ್ಲ ಆವಾಗ. ಈಗ ಹಾಗಲ್ಲ. ಡ್ಯಾಡ್ ಹ್ಯಾವ್ ಡಿಸೈಡೆಡ್ ಟು ಮ್ಯಾರಿ ಹರ್ ಅಂತ ತೋರಿಸೋದು. ಅಲ್ಲಿ ಅವನು ನೋಡು ನಮ್ಮ ಅಪ್ಪ ಅಮ್ಮ ಇದ್ದಾರೆ ಕೇಳ್ಕೊಂಬ ಅಂತ. ಆಮೇಲೆ ಸುದ್ದಿ ಹೋಗುತ್ತೆ, ಬರ್ತಾರೆ, ಮದುವೆ ಆಗುತ್ತೆ. 4 ಜನ ಮದುವೆ ಒಂದೇ ಸಲ. ಇಲ್ಲಿ ಒಂದು ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ. ಟೈಮ್ ಆಯ್ತು ನಂದೀಗ. ನಾನು 6:10ಕ್ಕೆ ಶುರು ಮಾಡಿದ್ದೆ, 7:10ಕ್ಕೆ ಮುಗಿಸ್ಬೇಕು.
ಆರು ಒಂದು 5 ನಿಮಿಷ ಹೇಳಿಬಿಡ್ತೀನಿ, ಭಾಳ ಚೆಂದ ಇದು, ದಯವಿಟ್ಟು ನೆನಪಿಟ್ಕೊಳ್ಳಿ. ಇದು ಮದುವೆ ಆಗ್ತದೆ, ಹೇಳಿ ಕಳಿಸ್ತಾರೆ ಅಯೋಧ್ಯೆಗೆ. ವಿಶ್ವಾಮಿತ್ರರು ಹಿಂಗೆ ತೀರ್ಮಾನ ಮಾಡಿದ್ದಾರೆ, ಜನಕರಾಜನ ಮಗಳು ಜಾನಕಿ, ಆಕೆ ಹೆಸರು ಸೀತೆ ಅಂತ, ಆಕೆ ಅಯೋನಿಜೆ, ಆಕೆನ ರಾಮನಿಗೆ ಮದುವೆ ಮಾಡಿಕೊಡ್ಬೇಕು ಅಂತಾಗಿದೆ, ಬನ್ನಿ ಅಂತ ಬರ್ತಾರೆ. ಇಲ್ಲಿ ಪ್ರಪೋಸಲ್ ಹೆಂಗಿದೆ ನೋಡಿ, ಅಪ್ಪ ಅಮ್ಮ ಪ್ರಪೋಸ್ ಮಾಡಲ್ಲ, ವಿಶ್ವಾಮಿತ್ರ ಪ್ರಪೋಸಲ್ ಮಾಡ್ತಾರೆ. ಏನು ಅಂದರೆ, ರಾಮನ ಲಗ್ನ ಸೀತೆಯೊಳಗೆ ಆಯ್ತಪ್ಪ, ಅವನ ತಮ್ಮ ಇದ್ದಾನಲ್ಲ ಕುಶಧ್ವಜ, ಅವನಿಬ್ಬರು ಮಕ್ಕಳಿದ್ದಾರೆ, ಮಾಂಡವಿ ಶ್ರುತ ಕೀರ್ತಿ, ಅವ್ರದ್ದು ಮದುವೆ ಮಾಡಿಬಿಡಿ ಎಲ್ಲರದೂ. 4 ಜನಕ್ಕೆ ಮದುವೆ ಆಯಿತು. ಆದರೆ ಅಲ್ಲಿ ನಾನು ಮುಖ್ಯವಾಗಿ ತಲೆ ಬಿಸಿ ಆಗಿರೋದು ಅಂದರೆ, ಎಷ್ಟು ಚೆಂದ ತಿಳುವಳಿಕೆ ಆಗಿನ ಕಾಲದ್ದು ಅಂದರೆ, ನೀರು ಹಾಕಬೇಕಲ್ಲ, ಗಂಡ ಹೆಂಡತಿ ಒಪ್ಪಿಸಿ ಅಪ್ಪನಾದವನು ನೀರು ಹಾಕಿ ಇವತ್ತಿಂದ ಮದುವೆ ಆಯಿತು ನಿಮ್ಮದು, ಗಂಡ ಹೆಂಡತಿ ಆದ್ರಿ ಅಂತ ಹೇಳಬೇಕು. ಅಲ್ಲಿ ಮಾತಿದೆಯಪ್ಪ ನನಗೆ, ಎಂಥ ಅದ್ಭುತ ಮಾತು ಅಂತಂದರೆ, ಏಂ ಸೀತಾ ಮಮ ಸುತ ಸಹಧರ್ಮಚರೀತವ. ಈ ಮಾತು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿ ಮದುವೆಯಲ್ಲೂ ಹೇಳಿಸ್ತಾರೆ ಇದನ್ನು, ಸರಿಯಾಗಿ ಕೇಳಿಸ್ಕೋಬೇಕಷ್ಟೇನದು. ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಸೀತಾ ಮೈ ಡಾಟರ್ ಅನ್ನಲ್ವ, ಅದೇ ಮಾತು. ಎಂ ಸೀತಾ, ಈಕೆ ಸೀತಾ, ಮಮ ಸುತ ನನ್ನ ಮಗಳು, ಸಹಧರ್ಮಚರೀತವ, ನಿನ್ನ ಎಲ್ಲ ಧರ್ಮ ಕಾರ್ಯಗಳಲ್ಲಿ ನಿನ್ನ ಜೊತೆಯಾಗಿರ್ತಾಳೆ. ಪ್ರತೀಚ್ಛ ಚೈನಾಂ ಭದ್ರಂತೆ ಪಾಣಿಂ ಗೃಹೀಶ್ವ ಪಾಣಿನಾಂ, ಆಕೆ ಕೈ ಹಿಡ್ಕೊಳ್ಳಪ್ಪ, ಇನ್ನು ಮುಂದೆ ನಡೆಸೋಕೆನ್ನ ಅಂತ. ಮುಂದಿನ ಸೆಂಟೆನ್ಸ್ ಭಾಳ ಚೆನ್ನಾಗಿದೆ, ಅದು ಹೇಳಿ ಭಾಳ ಮುಖ್ಯ ನನಗೆ. ಪತಿವ್ರತ ಮಹಾಭಾಗ ಛಾಯೇವ ಅನುಗತಾತವ ಇತ್ಯುಕ್ತ ಪ್ರಾದಪದ್ರಾಜ ಮಂತ್ರಪೂಜಂ ಜಲಂ ತದ, ಹೇಳಿ ನೀರನ್ನು ಹಾಕಿದ ಕೈಗೆ ಅಂತ. ಆ 3ನೇ ಸಾಲು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪತಿವ್ರತ ಮಹಾಭಾಗ ಛಾಯೇವ ಅನುಗತಾತವ ಅಂತ. ಆಕೆ ಪತಿವ್ರತೆ ಮಹಾಭಾಗೆ, ಯಾವಾಗಲೂ ನಿನ್ನ ನೆರಳಾಗಿ ಇರ್ತಾಳೆ ಅಂತ ಹೇಳ್ತಾರೆ. ಅದನ್ನು ಕೆಲವೊಂದು ಸಲ ನನಗೆ ಪ್ರಶ್ನೆ ಮಾಡಿದ್ದುಂಟು ಜನ, ವಿಮೆನ್ ಲಿಬ್ ಬಂದಾಗ, ಇದೇನು ರೀ ಇದು, ಯಾವಾಗಲೂ ಹೆಂಡತಿ ಗಂಡ ನೆರಳಾಗೇ ಇರಬೇಕಾ, ಸ್ವಂತ ಎಕ್ಸಿಸ್ಟೆನ್ಸ್ ಇಲ್ವ ಆಕೆಗೆ? ಅದಲ್ಲ, ವಾಲ್ಮೀಕಿಗಳ ಮಾತು ಎಷ್ಟು ಆಳದ್ದು ಅಂತ ಅರ್ಥ ಮಾಡಿಕೊಂಡಾಗ ನೆರಳಿನ ಬಗ್ಗೆ ಯಾರೂ ತಕರಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೀತೆ ಯಾವಾಗಲೂ ನಿನ್ನ ನೆರಳಾಗಿ ಇರ್ತಾಳೆ ಅಂತ. ದಯವಿಟ್ಟು ಇದನ್ನು ಗಮನಿಸಿ ಸ್ನೇಹಿತರೆ, ಭಾಳ ಚೆಂದ ಇತ್ತು. ನೆರಳು ಸ್ವಂತ ಎಕ್ಸಿಸ್ಟೆನ್ಸ್ ಇಲ್ಲ ಅದಕ್ಕೆ, ಆದರೆ ದೇಹ ಬಂದರೆ ನೆರಳು ಬರಲೇಬೇಕು. ನಾನು ಸೂರ್ಯನ ಕಡೆ ಮುಖ ಮಾಡಿ ನಿಂತಿದ್ದೇನೆ ಅಂತ ಇಟ್ಕೊಳ್ಳೋಣ, ನನ್ನ ಜೀವನದ ಏರಿಕೆಯ ಕಾಲ ಇದು. ಜೀವನದಲ್ಲಿ ಉಚ್ಛ್ರಾಯ ಕಾಲ ಅಂತ ಬರುತ್ತಲ್ಲ, ಯೌವನದಲ್ಲಿದ್ದಾಗ ಸಾಧಿಸಬೇಕು ನಿಂತಿದ್ದೀನಿ. ಸೂರ್ಯನ ಕಡೆ ಮುಖ ಮಾಡಿ ನಿಲ್ಲೋದು ಅಂದರೆ ಉಚ್ಛ್ರಾಯ ಕಾಲಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹೋಗ್ತಿರುವಾಗ ನೆರಳು ಎಲ್ಲಿರುತ್ತೆ? ನನ್ನ ಹಿಂದೆ ಇರುತ್ತೆ ನೆರಳು. ಅಂದರೆ ನೀನು ಎಳೆಯುವಂಥ ಕಾಲದಲ್ಲಿ, ಮೇಲೆ ಏರುವಂಥ ಕಾಲದಲ್ಲಿ ನಿನ್ನ ಹೆಂಡತಿ ನಿನ್ನ ಜೊತೆಯಾಗಿ ಹಿಂದೆ ನಿನ್ನನ್ನು ಕಾಯ್ತಾಳೆ, ನೀನು ಹಿಂಬಾಲಕಲಾಗಿರ್ತಾಳೆ ಯಾವಾಗಲೂ. ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ತಲೆ ಮೇಲಿದ್ದಾನೆ, ಕಷ್ಟದ ಹಾದಿಯಲ್ಲಿ ಹೋಗ್ತಾ ಇದ್ದೀಯ ನೀನು. ಬಿಸಿಲು ಅಂದರೆ ಕಷ್ಟ. ನೀನು ಕಷ್ಟದಲ್ಲಿದ್ದಾಗ ಎಲ್ಲಿರ್ತದೆ ನೆರಳು? ನಿನ್ನ ಕಾಲಲ್ಲಿ ನಿನ್ನ ಜೊತೆಗೆ ಇರ್ತದೆ. ಅಂದರೆ ನಿನ್ನ ಹೆಂಡತಿ ನಿನ್ನ ಒಳ್ಳೆಯ ಕಾಲದಲ್ಲಿ, ಉಚ್ಛ್ರಾಯ ಕಾಲದಲ್ಲಿ ಹಿಂದೆ ನೆರಳಾಗಿ ನಿಂತು ನಿನಗೆ ಮೆಚ್ಚುಗೆ ಕೊಡ್ತಾಳೆ, ಪ್ರೇರಣೆ ಕೊಡ್ತಾಳೆ. ಕಷ್ಟ ಕಾಲದಲ್ಲಿ ನಿನ್ನ ಹೆಜ್ಜೆಯೊಡನೆ ಹೆಜ್ಜೆ ಹಾಕ್ತಾಳೆ, ನಡ್ಕೊಂಡು ಹೋಗ್ತಾಳೆ. 3ನೇದು ಭಾಳ ಮುಖ್ಯ, ನಿನಗೆ ವಯಸ್ಸಾಗತ್ತಲ್ಲಪ್ಪ, ಶಕ್ತಿ ಕುಂದುತ್ತಲ್ಲ, ಆಗ ನಿನ್ನ ಮುಂದೆ ಇರ್ತದೆ ನೆರಳು. ಅಂದರೆ ನಿನ್ನ ಮುಂದೆ ನಿನ್ನ ಹೆಂಡತಿ ನಿನ್ನ ತಾಯಿಯಾಗಿ ನಿನ್ನ ಕಾಪಾಡ್ತಾಳೆ. ಇದು ಭಾಳ ದೊಡ್ಡ ಜವಾಬ್ದಾರಿ. ಇದು ಭಾಳ ನೆರಳು ಗೊತ್ತಿಲ್ಲ ನಮಗೆ. ಇನ್ನೊಂದು ದಯವಿಟ್ಟು ನೋಡಿ, ನೆರಳು ನನ್ನ ತಲೆಗೆ ಅಂಟ್ಕೊಂಡಿರಲ್ಲ, ಕಾಲಿಗೆ ಅಂಟ್ಕೊಂಡಿರುತ್ತೆ ಯಾವಾಗಲೂ. ಅಂದರೆ ನಿಮ್ಮನ್ನು ಎಂದೂ ಜೊತೆ ಬಿಡೋದಿಲ್ಲ. ಇದು ಆಗಿನ ಕಾಲದ ಪ್ರೀತಿ, ಆಗಿನ ಕಾಲದ ಮದುವೆ. ಇದು ನಿನ್ನ ಹೆಂಡತಿ ನಿನಗೆ ನೆರಳಾಗಿ ಇರ್ತಾಳೆ ಅಂದರೆ ಎಂದೂ ನೀನು ಬಿಡೋಲ್ಲ. ಎಲ್ಲಿವರೆಗೂ ನಿನ್ನ ದೇಹ ಇದೆಯೋ ಅಲ್ಲಿವರೆಗೂ ನಿನ್ನ ಹೆಂಡತಿ ನಿನ್ನ ಜೊತೆಯಾಗಿರ್ತಾಳೆ ಅಂತ ಒಂದು ಮಾತು ಅಶ್ಯೂರೆನ್ಸು. ಎಂಥ ಗ್ರ್ಯಾಂಡ್ ಅಶ್ಯೂರೆನ್ಸ್ ರೀ ಅದು. ಸೆಕೆಂಡ್ಲಿ, ನೀನು ಏರು ಕಾಲದಲ್ಲಿ ಆಕೆ ನಿನಗೆ ಅಡ್ಡ ಬರಲ್ಲ, ನೀನು ಸಹಾಯ ಮಾಡ್ತಾಳೆ, ಹಿಂದೆ ನಿಂತು ಹೋಗು, ಮುಂದೆ ಹೋಗು, ಮುಂದೆ ಹೋಗು ಅಂತ ಪ್ರೇರಣೆ ಕೊಡ್ತಾಳೆ. ಕಷ್ಟ ಕಾಲ ಬಂದಾಗ ದೂರ ಓಡಿ ಹೋಗಲ್ಲ, ನಿನ್ನ ಜೊತೆಗೆ ಹೆಜ್ಜೆ ಹೆಜ್ಜೆ ಹಾಕಿ ನಡೀತಾಳೆ. ಮುಂದೆ ನಿನಗೆ ಶಕ್ತಿ ಕುಂಠಿತವಾದಾಗ, ಅಶಕ್ತನಾದಾಗ ಮುಂದೆ ನಿಂತು ತಾಯಿ ಹಾಗೆ, ಮಗಳ ಹಾಗೆ ನೀನು ಕಾಪಾಡ್ತಾಳೆ ನಿನ್ನನ್ನು ಅಂತ. ಈ ಮಾತಿನೊಳಗೆ ಎಷ್ಟು ಧ್ವನಿ ಇದೆ. ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ. ಮಾತಲ್ಲೊಂದಿದೆ, ನೀನು ಧರ್ಮ ಕಾರ್ಯದಲ್ಲಿ ಮಾತ್ರ ನಿನ್ನ ಜೊತೆಗಿರ್ತಾಳೆ ಆಕೆ, ಅಧರ್ಮ ಮಾಡದೇ ಇರಬೇಕು ಅಂತಿಲ್ಲ. ಮಂಡೋದರಿ ಅದನ್ನೇ ಪಾಲಿಸ್ತಾಳೆ. ರಾವಣನಿಗೆ ಹೇಳ್ತಾಳೆ, ನಿನಗೆ ಹೇಳಿದೆ ಮಾರಯ್ಯ ಬೇಡ ಅಂತ ಕೇಳೋಲ್ಲ ನೀನು, ಆದ್ದರಿಂದ ನಿನಗೇನಾಗ್ತದೆ ಅಂತ ನನಗೆ ಗೊತ್ತು, ನೀನು ಹಾಳಾಗ್ತೀಯ ಅಂತ ಗೊತ್ತು, ಯುದ್ಧದಲ್ಲಿ ಸಾಯ್ತೀಯ ಅಂತ ನನಗೆ ಗೊತ್ತು, ಆದರೆ ಬದುಕಿರುವವರೆಗೂ ನಿನ್ನ ಜೊತೆಗಿರ್ತೇನೆ, ಆದರೆ ನಿನ್ನ ಮಾತಿಗೆ ನಾನು ಒಪ್ಪಲ್ಲ. ಕೊನೆವರೆಗೂ ಬಂದೋದ್ರೆ ಹಿಡ್ಕೋತಾಳೆ. ಎಂಥ ದೊಡ್ಡ ಪಾತ್ರಗಳು, ಅದ್ಭುತ ಪಾತ್ರಗಳು. ಹೀಗಾಗಿ ರಾಮಾಯಣ ಬೆಳೀತಾ ಹೋದಾಗ ರಾಮ ಸೀತೆಯನ್ನು ಮದುವೆಯಾದ.
ಹೊರಡಬೇಕಲ್ಲ, ಇನ್ನು ಅಯೋಧ್ಯೆಗೆ ಹೋಗ್ತಾನೆ. ವಿಶಿಷ್ಟವಾದ ಹೇಳಿಬಿಡ್ತೀನಿ ನಿಮಗೆ, ಈ ಮದುವೆಗೆ ತಾಯಂದ್ರು ಯಾರೂ ಬಂದೇ ಇಲ್ಲ. ಮದುವೆಗೆ ಬೇಕಲ್ಲ ತಾಯಂದ್ರಲ್ಲಿ ಅಯೋಧ್ಯೆಯಲ್ಲೇ ಇದ್ದಾರೆ. ವಾಲ್ಮೀಕಿಗಳ ಮಾತಲ್ಲಿ ಇವರೆಲ್ಲ ಹೋಗ್ತಿರ್ಬೇಕಾದ್ರೆ ಜನಕರಾಜರ ಮಿಥಿಲಾ ನಗರ ದಾಟಿಸಲು ಮುಂದೆ ಬರ್ತಾರೆ. ದೊಡ್ಡ ಬಿರುಗಾಳಿ ಬಂದಂಗೆ ಆಗುತ್ತೆ, ಆಕಾಶದಲ್ಲಿ ಕತ್ಲೆ ಆಗಿಬಿಡುತ್ತದೆ. ಏನೋ ಆಯಿತು, ಆಪತ್ಕಾಲ ಬಂತು ಅಂತ ಗಾಬರಿ ಆಗಿಬಿಡ್ತಾರೆ. ಸುದ್ದಿ ಬಂತು, ಪರಶುರಾಮ ಬರ್ತಾ ಇದ್ದಾನೆ ಎದುರಿಗೆ ಅಂತ. ದಶರಥನಿಗೆ ಭಾರಿ ಹೆದರಿಕೆ ಆಗಿ ಗೊತ್ತಾ, ಅವನು ಕ್ಷತ್ರಿಯನ ಕೊಲ್ತಾನೆ. ಅವನದೊಂದು ಪ್ರತಿಜ್ಞೆ ಇತ್ತು, ಯಾರು ಮದುವೆ ಆಗಿರ್ತಾರಲ್ಲ ಆಗ್ತಾನೆ ಇರಲಿಲ್ಲ. ಅವನ ಹೆದರಿಕೆಗೋಸ್ಕರ ದಶರಥ ಸಾಕಷ್ಟು ಸಲ ಮದುವೆ ಆದದ್ದು. ಬಂದೇ ಬಿಡ್ತಾನೆ, ಬರೋದು ಮದುವೆ ಆಗಿ ಕೂತ್ಬಿಡ್ದು ಯಾವುದೋ ಒಂದು. ಈಗ ಅವನಿಗೆ ಹೆದರಿಕೆ ಅಂದರೆ ರಾಮ ಮದುವೆ ಆಗಿದ್ದಾನೆ, ಅವನೇನು ಕೊಲ್ಲಲ್ಲ, ಈಗ 4 ಜನ ಮಕ್ಕಳನ್ನ ಕೊಲ್ಲಲ್ಲ, ನಾನು ಹೊಡಿತಾನೆ ಈಗ ಅಂತ ಹೆದರ್ಕೋತಾನೆ, ಗಾಬರಿ ಆಗ್ತಾನೆ. ರಾಮ ಹೇಳ್ತಾನೆ, ಏನು ಗಾಬರಿ ಆಗಬೇಡ, ಮಾತೆಷ್ಟು ಚಂದ ಇಬ್ಬರ ನಡುವೆ. ಇದು ಚೇಂಜ್ ಆಫ್ ಟ್ರಾನ್ಸಿಷನ್ ಆಫ್ ಪವರ್ ಅಂತ ಹೇಳ್ತೀವಲ್ಲ ನಾವು, ಟ್ರಾನ್ಸಿಷನ್ ಆಫ್ ಅವತಾರಹುಡ್. ಪರಶುರಾಮ ಎಕ್ಸಿಸ್ಟಿಂಗ್ ಅವತಾರ. ಹೆಂಗೆ ಮಾತು ಬರುತ್ತೆ ಅಂದರೆ, ಏನಪ್ಪ ಶಿವಧನಸ್ಸು ಮುರಿದುಬಿಟ್ಟೆ ಭಾಳ ಹಾರಾಡ್ತೀಯ ನೀನು, ನನ್ನ ಕಡೆ ವಿಷ್ಣು ಧನಸ್ಸಿದೆ, ಅದನ್ನು ಮುರಿತೀಯಾ ಅಂತ ಕೇಳ್ತಾನೆ. ರಾಮ ಎಷ್ಟು ಶಾಂತವಾಗಿ, ಅವನು ಎಷ್ಟು ಉಗ್ರ ಆಗಿರ್ತಾನೆ ಅಷ್ಟೇ ಶಾಂತವಾಗಿ ಹೇಳ್ತಾನೆ, ನಾನು ಹೂಡ್ತೀನಿ, ಗ್ಯಾರಂಟಿ ಹೂಡ್ತೇನೆ. ಬಾಣ ತಗೋತಾನೆ, ಬಾಣ ಹೂಡಿಬಿಡ್ತಾನೆ. ಪರಶುರಾಮಿಗೆ ಎದೆ ನಡಗಿಬಿಡ್ತದೆ. ರಾಮ ಹೇಳ್ತಾನೆ, ನಾನು ಕ್ಷತ್ರಿಯ, ಒಂದು ಸಲ ಬಾಣ ಹೂಡಿದ ಮೇಲೆ ಬಿಡಲೇಬೇಕು ಅದನ್ನು. ಏನು ಬೇಡ್ಕೋತೀರಿ ಬಿಡ್ಕೊಳ್ಳಿ, ನಿಮ್ಮ ಪ್ರಾಣ ತಗೊಳ್ಳ ಅಥವಾ ನಿಮ್ಮ ಜ್ಞಾನ ತಗೊಳ್ಳ. ಈ ಒಂದು ವರ ಇತ್ತು ಇವರಿಗೆ, ಯಾರಿಗೆ, ನಮ್ಮ ಪರಶುರಾಮನಿಗೆ. ವಾಯುವೇಗದಲ್ಲಿ ಮನೋವೇಗದಲ್ಲಿ ಹೋಗುವಂಥ ಶಕ್ತಿ, ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು ಅವನು. ನಿಮ್ಮ ಜ್ಞಾನ ತಗೊಳ್ಳ, ನಿಮ್ಮ ಶಕ್ತಿ ತಗೊಳ್ಳ ಅಂತ. ಪರಶುರಾಮ ಹೇಳ್ತಾರೆ, ನನ್ನ ಶಕ್ತಿ ತೊಗೋಬೇಡಪ್ಪ ಮಾರಾಯ, ಮನೋವೇಗದಲ್ಲಿ ಹೋಗುವಂಥ ಶಕ್ತಿ ಇದೆ, ಅದನ್ನು ತೊಗೋಬೇಡ, ನನ್ನ ಜ್ಞಾನ ಬೇಕಾದ್ರೆ ತೊಗೊಂಬಿಡು ಅಂತ ಹೇಳಿ, ಆ ಹೊತ್ತಿಗೆ ಪರಶುರಾಮರ ಜ್ಞಾನವನ್ನೆಲ್ಲ ಪಡ್ಕೊಂಡು ಅವ್ರು ಮನೋವೇಗದಲ್ಲಿ ಗೋಕರ್ಣಕ್ಕೆ ಬಂದರು, ಕರಾವಳಿ ಸ್ಥಾಪನೆ ಮಾಡಿದರು ಅಂತೆಲ್ಲ ಹೇಳ್ತೀವಿ. ಆ ಹೊತ್ತಿಗೆ ಪರಶುರಾಮ ಹೇಳ್ತಾರೆ, ಇನ್ನು ಮೇಲೆ ನನ್ನ ಶಕ್ತಿಯೆಲ್ಲ ನಿನ್ನದೇ. ಅಂದರೆ ಅಲ್ಲಿ ಹ್ಯಾಂಡಿಂಗ್ ಓವರ್ ಆಫ್ ಅವತಾರಹುಡ್. ಅಂದರೆ ವಿಶ್ವಾಮಿತ್ರನ ಮನಸ್ಸಲ್ಲಿ ಬರೀ ರಾಮನ ಕರ್ಕೊಂಡು ತಾಟಕಿನ ಕೊಲ್ಲೋದಿರಲಿಲ್ಲ, ಮತ್ತೊಂದು ಮಾಡೆಲ್ ಕಣ್ಣು ಮುಂದೆ ಕೊಡಬೇಕಾಗಿತ್ತು, ಅವತಾರ ಕೊಡಬೇಕಾಗಿತ್ತು. ಕ್ರೌರ್ಯದ ಅವತಾರ ಹೋಗಿ ಶಾಂತಿಯ ಅವತಾರ ಬರಬೇಕಾಗಿತ್ತು. ಅದಕ್ಕೆ ವಿಶ್ವಾಮಿತ್ರ ಅವತರಣ ಆಗಬೇಕು. ಈ ಘಟನೆ ಆದ ತಕ್ಷಣ ಯಾವಾಗ ಪರಶುರಾಮರು ಹೋಗ್ಬಿಡ್ತಾರೆ, ಆ ಕ್ಷಣಕ್ಕೆ ವಿಶ್ವಾಮಿತ್ರರು ಹೋಗ್ಬಿಡ್ತಾರೆ. ಮುಂದೆ ರಾಮಾಯಣದಲ್ಲಿ ಎಂದೂ ವಾಪಸ್ ಬರಲ್ಲ ಅವರು. ಯಾವ ಕಾರ್ಯಕ್ಕೆ ಬಂದರೋ ಆ ಕಾರ್ಯ ಮುಗಿಸಿ ಹೋದರು. ಅಂದರೆ ವಿಶ್ವಾಮಿತ್ರರು ಬಂದದ್ದು ಭಾಳ ಜನ ತಿಳ್ಕೊಳ್ಳೋದು ತಾಟಕಿಯನ್ನು ಕೊಲಿಸೋ ಕರ್ಕೊಂಡು ಹೋದರು ರಾಮನ್ನ ಅಂತಲ್ಲ. ರಾಮನನ್ನು ಒಂದು ಪರಮ ಅವತಾರ ಅಂತ ಕೂಡಿಸೋದಕ್ಕೆ, ಇದ್ದ ಅವತಾರವನ್ನು ಬದಲಾಯಿಸಿ ಮತ್ತೊಬ್ಬರನ್ನ ಕೂಡಿಸೋದಕ್ಕೋಸ್ಕರ ಪರಾಕ್ರಮಿ ಅಂತ ಹೇಳಿ, ಕರುಣಾಶೀಲ ಅಂತ ಹೇಳಿ, ಮತ್ತೊಂದು ಮಿಸ್ಟಿಕ್ ಮಹಾಶಕ್ತಿಶಾಲಿಯಾದಂಥವನು ಅಂತೆಲ್ಲ ತೋರಿಸಿ ಅವತಾರ ಅಂತ ಜಗತ್ತಿಗೆ ಕೊಡಬೇಕಾಗಿತ್ತು. ಅದರಲ್ಲಿ ವಿಶ್ವಾಮಿತ್ರರು ಆ ಸಾಧನೆಯನ್ನು ಮಾಡಿದರು ಅನ್ನುವಲ್ಲಿಗೆ ಇವತ್ತಿನ ಮಾತು ನಿಗಿಸೋಣ. ನಮಸ್ಕಾರ.